ಚಿತ್ರತಂಡಕ್ಕೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಜಿಲ್ಲಾಡಳಿತದ ಅನುಮತಿ ಇಲ್ಲದೆ ಶೂಟಿಂಗ್ ನಡೆಸಿದ ಚಿತ್ರತಂಡಕ್ಕೆ ನೋಟಿಸ್ ಕೊಡೋದಕ್ಕೆ ಶಿವಮೊಗ್ಗ ಡಿಸಿ ಸಿದ್ಧತೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಡಿಸಿ ಗುರುದತ್ ಹೆಗಡೆ ಅವರು ನಾಳೆ ನೋಟಿಸ್ ಜಾರಿ ಮಾಡ್ತಾರೆ ಅಂತ ಹೇಳಲಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಜಿಲ್ಲಾಧಿಕಾರಿ ಗುರುದತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಸಿ ಪರ್ಮಿಷನ್ ತಗೊಳ್ಳದೆ ಮಾಣಿ ಡ್ಯಾಂನಲ್ಲಿ ಶೂಟಿಂಗ್ ಮಾಡೋದಕ್ಕೆ ಹೊರಟಿದ್ರ ಅಂತಾರ ಚಿತ್ರತಂಡ. ಅಲ್ಲಿ ಈಗ ದೋಣಿ ಮಗುಚಿ ದುರಂತ ಆಗಿರ್ತಕ್ಕಂಥದ್ದು. ಆದ್ರೆ ಯಾರಿಗೂ ಕೂಡ ಪ್ರಾಣಾಪಾಯ ಆಗಿಲ್ಲ. ಒಂದಷ್ಟು ಕ್ಯಾಮೆರಾ ಮತ್ತೆ ಆ ದೋಣಿಯಲ್ಲಿ ತೆಪ್ಪದಲ್ಲಿ ಇಟ್ಕೊಂಡಿದ್ದಂತಹ ವಸ್ತುಗಳೇನಿದೆ ಅವೆಲ್ಲ ನೀರಿಗೆ ಬಿದ್ದಿದ್ದಾವೆ. ಅದೃಷ್ಟವಶಾತ್ ಯಾರಿಗೂ ಏನೂ ಆಗಿಲ್ಲ. ಅಕಸ್ಮಾತ್ ಏನಾದರೂ ತೊಂದರೆ ಆಗಿದ್ದಿದ್ರೆ ನಿಜಕ್ಕೂ ಅದು ಬಹಳ ದೊಡ್ಡ ಹೊಣೆಗಾರಿಕೆ ಆಗ್ತಾ ಇತ್ತು. ಹಾಗಾಗಿ ಡಿಸಿ ಪರ್ಮಿಷನ್ ಇಲ್ಲ, ಜಿಲ್ಲಾಡಳಿತದ ಪರ್ಮಿಷನ್ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಆಕ್ಚುಯಲ್ ಪರಿಸ್ಥಿತಿ ಏನಿದೆ ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಅದೇ ನಮ್ಗೆ ಪೊಲೀಸ್ ಅವರಲ್ಲಿ ವಿಸಿಟ್ ಮಾಡಿದ್ರೆ ಆ ತರದ್ದೇನು ಅವ್ರಿಗೆ ಅಲ್ಲಿ ಎವಿಡೆನ್ಸ್ ಏನಿಲ್ಲ ಅಂತ ಹೇಳಿದ್ರು ಪೊಲೀಸ್ ಅವರು ಸಹಿತ. ಬಟ್ ಇನ್ ಕೇಸ್ ವಿ ಜಸ್ಟ್ ವಾಂಟ್ ಟು ಬಿ ಸೇಫ್ ಅಷ್ಟೇ. ಅಂದ್ರೆ ಅವರು ಪರ್ಮಿಷನ್ ಏನಾದ್ರು ತಗೊಂಡಿದಾರ ಸರ್? ಅಲ್ಲ, ಅವರು ಸ್ಟೇಟ್ ಇಂದ ತಗೊಳ್ಳಿದಾರೆ ಅಂತ ಹೇಳಿದ್ರಂತೆ, ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿದ್ರಂತೆ ಇವ್ರು ಹೋದಾಗ. ಸೊ ನಾಳೆ ಅದಕ್ಕೆ ನಾವು ನೋಟಿಸ್ ಪ್ರೊಡ್ಯೂಸ್ ಕೊಡ್ತೀವಿ, ಅವ್ರಿಗೆ ನೋಟಿಸ್ ಕೊಡ್ತೀವಿ. ಲೆಟ್ ದೆಮ್ ಪ್ರೊಡ್ಯೂಸ್, ನೋಡೋಣ, ಅದ್ರ ಮೇಲೆ ವಿ ಕ್ಯಾನ್ ಡಿಸೈಡ್. ಅಂದ್ರೆ ನೋಟಿಸ್ ತಗೊಂಡಿದಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡಿ ಅಂತಾನ ಸರ್ ನೋಟಿಸ್? ಕರೆಕ್ಟ್ 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 ಅವ್ರಿಗೆ ತಿಳುವಳಿಕೆ ಕೊಡೋದಕ್ಕೆ ಹೇಳ್ತಾ ಇದೀವಿ. ಅವ್ರಲ್ಲಿ ಇದಕ್ ಹೋದಾಗ ನಾವು ಸ್ಟೇಟ್ ಗವರ್ಮೆಂಟ್ ಇಂದ ತಗೊಂಡಿದ್ವಿ ಪರ್ಮಿಷನ್ ಅಂತ ಹೇಳಿದ್ರಂತೆ. ನೋಡ್ತೀವಿ ಯಾವ ತರ ಪರ್ಮಿಷನ್ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ ಚೆಕ್ ಮಾಡ್ತೀವಿ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಭೀಮಾ ನಾಯಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಭೀಮಾ ನಾಯಕ್, ಆ ಒಂದು ಘಟನೆ ಹೇಗೆ ಸಂಭವಿಸಿತು? ಆ ತೆಪ್ಪ ಮಗುಚಿದಂತಹ ಘಟನೆ ಹೇಗೆ ಸಂಭವಿಸಿತು? ಆಮೇಲೆ ಅಲ್ಲಿ ಪರ್ಮಿಷನ್ ತಗೊಂಡಿದ್ದಾರಾ ತಗೊಂಡಿಲ್ವಾ? ಆ ಬಗ್ಗೆ ಚಿತ್ರತಂಡ ಏನ್ ಹೇಳತ್ತೆ? ನಾಳೆ ಡಿಸಿ ನೋಟಿಸ್ ಕೊಟ್ಟ ನಂತರ ಏನಾಗಬಹುದು? ಏನ್ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಏನು ಕಾಂತಾರ ಚಿತ್ರತಂಡ ಯಾವಾಗ ಚಿತ್ರೀಕರಣ ಪ್ರಾರಂಭ ಮಾಡ್ತೋ ಆವಾಗ್ಲಿಂದ ಇಲ್ಲಿಯವರೆಗೆ ಒಂದಿಲ್ಲೊಂದು ಸಮಸ್ಯೆಗಳು ಅಥವಾ ಸಂಕಷ್ಟಗಳು ಎದುರಾಗ್ತಲೇ ಇದ್ದಾವೆ. ಈ ಹಿಂದೆ ಸಾವು ನೋವುಗಳಾಗಿರುವಂತದ್ದು. ಇಲ್ಲಿಯವರೆಗೆ ಒಟ್ಟು 3 ಜನ ಕಲಾವಿದರು, ಕಾಂತಾರ ಚಿತ್ರತಂಡದ ಕಲಾವಿದರು ಸಾವನ್ನಪ್ಪಿದ್ರೆ, ನಿನ್ನೆ ಸಂಜೆ 5 ರಿಂದ 6 ಗಂಟೆ ವೇಳೆಗೆ ಒಂದು ಅವಘಡ ಸಹ ಸಂಭವಿಸಿತ್ತು. ಏನು ತೀರ್ಥಹಳ್ಳಿ ತಾಲೂಕಿನ ಮಾಣಿ ಜಲಾಶಯದ ಹಿನ್ನೀರು ಭಾಗದಲ್ಲಿ, ವರಾಯಿ ಭಾಗದಲ್ಲಿ ಒಂದು ಚಿತ್ರೀಕರಣವನ್ನ ನಡೆಸಲಾಗ್ತಾ ಇತ್ತು. ಚಿತ್ರೀಕರಣ ನಡೆಸುವ ಸಂದರ್ಭದಲ್ಲಿ ದೋಣಿ ಮುಗುಚಿ ಸುಮಾರು 30 ಜನ ಕಲಾವಿದರು, ನಟ ರಿಷಬ್ ಶೆಟ್ಟಿ ಸೇರಿ 30 ಜನ ಕಲಾವಿದರು ನೀರಿಗೆ ದೋಣಿ ಮುಗುಚಿರೋದ್ರಿಂದ ನೀರಿಗೆ ಬಿದ್ದಿದ್ರು. ಅವರೆಲ್ಲರೂ ಸಹ ಏನು ಈಜಿ ದಡವನ್ನ ಸೇರಿ ಪ್ರಾಣಾಪಾಯದಿಂದ ಪಾರಾಗಿದ್ರು. ಈ ವೇಳೆಯಲ್ಲೂ ಸ್ವಲ್ಪ ಏನು ಆರೋಗ್ಯದಲ್ಲಿ ಏರ್ಪೇರಾಗಿದ್ದಂತ 2 ವ್ಯಕ್ತಿಗಳನ್ನ ತೀರ್ಥಹಳ್ಳಿಯ ಖಾಸಗಿ ಆಸ್ಪತ್ರೆಗೆ ಕರೆತಂದು ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗಿತ್ತು. ಇಷ್ಟೆಲ್ಲ ಪ್ರಕರಣಗಳ ನಡುವೆ ಮತ್ತೊಂದು ಆತಂಕ ಎದುರಾಗಿರುವಂತದ್ದು. ಜಿಲ್ಲಾಡಳಿತ ಈಗ ಕಾಂತಾರ ಚಿತ್ರತಂಡಕ್ಕೆ ಶಾಕ್ ಅನ್ನ ನೀಡಿರುವಂತದ್ದು. ನಾಳೆ ಏನು ಕೆಪಿಟಿಸಿಎಲ್ ವತಿಯಿಂದ ಏನಾದ್ರೂ ಪರ್ಮಿಷನ್ ತೆಗೆದುಕೊಂಡಿದ್ದಾರೋ ಇಲ್ಲವೋ ಎನ್ನುವ ಕುರಿತಾಗಿ ಸ್ಪಷ್ಟನೆ ನೀಡುವಂತೆ ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಅವರು ನಾಳೆ ನೋಟಿಸ್ ಅನ್ನ ನೀಡಲಿದ್ದಾರೆ. ಏನು ಹೊಸನಗರ ತಹಸೀಲ್ದಾರ್ ಮೂಲಕ ಕಾಂತಾರ ಚಿತ್ರತಂಡಕ್ಕೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಜಿಲ್ಲಾಡಳಿತದ ಅನುಮತಿ ಇಲ್ಲದೆ ಶೂಟಿಂಗ್ ನಡೆಸಿದ ಚಿತ್ರತಂಡಕ್ಕೆ ನೋಟಿಸ್ ಕೊಡೋದಕ್ಕೆ ಶಿವಮೊಗ್ಗ ಡಿಸಿ ಸಿದ್ಧತೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಡಿಸಿ ಗುರುದತ್ ಹೆಗಡೆ ಅವರು ನಾಳೆ ನೋಟಿಸ್ ಜಾರಿ ಮಾಡ್ತಾರೆ ಅಂತ ಹೇಳಲಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಜಿಲ್ಲಾಧಿಕಾರಿ ಗುರುದತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಸಿ ಪರ್ಮಿಷನ್ ತಗೊಳ್ಳದೆ ಮಾಣಿ ಡ್ಯಾಂನಲ್ಲಿ ಶೂಟಿಂಗ್ ಮಾಡೋದಕ್ಕೆ ಹೊರಟಿದ್ರ ಅಂತಾರ ಚಿತ್ರತಂಡ. ಅಲ್ಲಿ ಈಗ ದೋಣಿ ಮಗುಚಿ ದುರಂತ ಆಗಿರ್ತಕ್ಕಂಥದ್ದು. ಆದ್ರೆ ಯಾರಿಗೂ ಕೂಡ ಪ್ರಾಣಾಪಾಯ ಆಗಿಲ್ಲ. ಒಂದಷ್ಟು ಕ್ಯಾಮೆರಾ ಮತ್ತೆ ಆ ದೋಣಿಯಲ್ಲಿ ತೆಪ್ಪದಲ್ಲಿ ಇಟ್ಕೊಂಡಿದ್ದಂತಹ ವಸ್ತುಗಳೇನಿದೆ ಅವೆಲ್ಲ ನೀರಿಗೆ ಬಿದ್ದಿದ್ದಾವೆ. ಅದೃಷ್ಟವಶಾತ್ ಯಾರಿಗೂ ಏನೂ ಆಗಿಲ್ಲ. ಅಕಸ್ಮಾತ್ ಏನಾದರೂ ತೊಂದರೆ ಆಗಿದ್ದಿದ್ರೆ ನಿಜಕ್ಕೂ ಅದು ಬಹಳ ದೊಡ್ಡ ಹೊಣೆಗಾರಿಕೆ ಆಗ್ತಾ ಇತ್ತು. ಹಾಗಾಗಿ ಡಿಸಿ ಪರ್ಮಿಷನ್ ಇಲ್ಲ, ಜಿಲ್ಲಾಡಳಿತದ ಪರ್ಮಿಷನ್ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಆಕ್ಚುಯಲ್ ಪರಿಸ್ಥಿತಿ ಏನಿದೆ ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಅದೇ ನಮ್ಗೆ ಪೊಲೀಸ್ ಅವರಲ್ಲಿ ವಿಸಿಟ್ ಮಾಡಿದ್ರೆ ಆ ತರದ್ದೇನು ಅವ್ರಿಗೆ ಅಲ್ಲಿ ಎವಿಡೆನ್ಸ್ ಏನಿಲ್ಲ ಅಂತ ಹೇಳಿದ್ರು ಪೊಲೀಸ್ ಅವರು ಸಹಿತ. ಬಟ್ ಇನ್ ಕೇಸ್ ವಿ ಜಸ್ಟ್ ವಾಂಟ್ ಟು ಬಿ ಸೇಫ್ ಅಷ್ಟೇ. ಅಂದ್ರೆ ಅವರು ಪರ್ಮಿಷನ್ ಏನಾದ್ರು ತಗೊಂಡಿದಾರ ಸರ್? ಅಲ್ಲ, ಅವರು ಸ್ಟೇಟ್ ಇಂದ ತಗೊಳ್ಳಿದಾರೆ ಅಂತ ಹೇಳಿದ್ರಂತೆ, ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿದ್ರಂತೆ ಇವ್ರು ಹೋದಾಗ. ಸೊ ನಾಳೆ ಅದಕ್ಕೆ ನಾವು ನೋಟಿಸ್ ಪ್ರೊಡ್ಯೂಸ್ ಕೊಡ್ತೀವಿ, ಅವ್ರಿಗೆ ನೋಟಿಸ್ ಕೊಡ್ತೀವಿ. ಲೆಟ್ ದೆಮ್ ಪ್ರೊಡ್ಯೂಸ್, ನೋಡೋಣ, ಅದ್ರ ಮೇಲೆ ವಿ ಕ್ಯಾನ್ ಡಿಸೈಡ್. ಅಂದ್ರೆ ನೋಟಿಸ್ ತಗೊಂಡಿದಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡಿ ಅಂತಾನ ಸರ್ ನೋಟಿಸ್? ಕರೆಕ್ಟ್ 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 ಅವ್ರಿಗೆ ತಿಳುವಳಿಕೆ ಕೊಡೋದಕ್ಕೆ ಹೇಳ್ತಾ ಇದೀವಿ. ಅವ್ರಲ್ಲಿ ಇದಕ್ ಹೋದಾಗ ನಾವು ಸ್ಟೇಟ್ ಗವರ್ಮೆಂಟ್ ಇಂದ ತಗೊಂಡಿದ್ವಿ ಪರ್ಮಿಷನ್ ಅಂತ ಹೇಳಿದ್ರಂತೆ. ನೋಡ್ತೀವಿ ಯಾವ ತರ ಪರ್ಮಿಷನ್ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ ಚೆಕ್ ಮಾಡ್ತೀವಿ.
ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಭೀಮಾ ನಾಯಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಭೀಮಾ ನಾಯಕ್, ಆ ಒಂದು ಘಟನೆ ಹೇಗೆ ಸಂಭವಿಸಿತು? ಆ ತೆಪ್ಪ ಮಗುಚಿದಂತಹ ಘಟನೆ ಹೇಗೆ ಸಂಭವಿಸಿತು? ಆಮೇಲೆ ಅಲ್ಲಿ ಪರ್ಮಿಷನ್ ತಗೊಂಡಿದ್ದಾರಾ ತಗೊಂಡಿಲ್ವಾ? ಆ ಬಗ್ಗೆ ಚಿತ್ರತಂಡ ಏನ್ ಹೇಳುತ್ತೆ? ನಾಳೆ ಡಿಸಿ ನೋಟಿಸ್ ಕೊಟ್ಟ ನಂತರ ಏನಾಗಬಹುದು? ಏನ್ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಏನು ಕಾಂತಾರ ಚಿತ್ರತಂಡ ಯಾವಾಗ ಚಿತ್ರೀಕರಣ ಪ್ರಾರಂಭ ಮಾಡ್ತೋ ಆವಾಗ್ಲಿಂದ ಇಲ್ಲಿಯವರೆಗೆ ಒಂದಿಲ್ಲೊಂದು ಸಮಸ್ಯೆಗಳು ಅಥವಾ ಸಂಕಷ್ಟಗಳು ಎದುರಾಗ್ತಲೇ ಇದ್ದಾವೆ. ಈ ಹಿಂದೆ ಸಾವು ನೋವುಗಳಾಗಿರುವಂತದ್ದು. ಇಲ್ಲಿಯವರೆಗೆ ಒಟ್ಟು 3 ಜನ ಕಲಾವಿದರು, ಕಾಂತಾರ ಚಿತ್ರತಂಡದ ಕಲಾವಿದರು ಸಾವನ್ನಪ್ಪಿದ್ರೆ, ನಿನ್ನೆ ಸಂಜೆ 5ರಿಂದ 6 ಗಂಟೆ ವೇಳೆಗೆ ಒಂದು ಅವಘಡ ಸಹ ಸಂಭವಿಸಿತ್ತು. ಏನು ತೀರ್ಥಹಳ್ಳಿ ತಾಲೂಕಿನ ಮಾಣಿ ಜಲಾಶಯದ ಹಿನ್ನೀರು ಭಾಗದಲ್ಲಿ, ವರಾಯಿ ಭಾಗದಲ್ಲಿ ಒಂದು ಚಿತ್ರೀಕರಣವನ್ನ ನಡೆಸಲಾಗ್ತಾ ಇತ್ತು. ಚಿತ್ರೀಕರಣ ನಡೆಸುವ ಸಂದರ್ಭದಲ್ಲಿ ದೋಣಿ ಮುಗುಚಿ ಸುಮಾರು 30 ಜನ ಕಲಾವಿದರು, ನಟ ರಿಷಬ್ ಶೆಟ್ಟಿ ಸೇರಿ 30 ಜನ ಕಲಾವಿದರು ನೀರಿಗೆ ದೋಣಿ ಮುಗುಚಿರೋದ್ರಿಂದ ನೀರಿಗೆ ಬಿದ್ದಿದ್ರು. ಅವರೆಲ್ಲರೂ ಸಹ ಏನು ಈಜಿ ದಡವನ್ನ ಸೇರಿ ಪ್ರಾಣಾಪಾಯದಿಂದ ಪಾರಾಗಿದ್ರು. ಈ ವೇಳೆಯಲ್ಲೂ ಸ್ವಲ್ಪ ಏನು ಆರೋಗ್ಯದಲ್ಲಿ ಏರುಪೇರಾಗಿದ್ದಂತ 2 ವ್ಯಕ್ತಿಗಳನ್ನ ತೀರ್ಥಹಳ್ಳಿಯ ಖಾಸಗಿ ಆಸ್ಪತ್ರೆಗೆ ಕರೆತಂದು ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗಿತ್ತು. ಇಷ್ಟೆಲ್ಲ ಪ್ರಕರಣಗಳ ನಡುವೆ ಮತ್ತೊಂದು ಆತಂಕ ಎದುರಾಗಿರುವಂತದ್ದು. ಜಿಲ್ಲಾಡಳಿತ ಈಗ ಕಾಂತಾರ ಚಿತ್ರತಂಡಕ್ಕೆ ಶಾಕ್ ಅನ್ನ ನೀಡಿರುವಂತದ್ದು. ನಾಳೆ ಏನು ಕೆಪಿಟಿಸಿಎಲ್ ವತಿಯಿಂದ ಏನಾದ್ರೂ ಪರ್ಮಿಷನ್ ತೆಗೆದುಕೊಂಡಿದ್ದಾರೋ ಇಲ್ಲವೋ ಎನ್ನುವ ಕುರಿತಾಗಿ ಸ್ಪಷ್ಟನೆ ನೀಡುವಂತೆ ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಅವರು ನಾಳೆ ನೋಟಿಸ್ ಅನ್ನ ನೀಡಲಿದ್ದಾರೆ. ಏನು ಹೊಸನಗರ ತಹಸೀಲ್ದಾರ್ ಮೂಲಕ ಜಿಲ್ಲಾ ಭಾವನೆ ಇದೆ. ಶ್ರೀಲಕ್ಷ್ಮಿ, ಸದ್ಯ ಜೆಡಿಎಸ್ನಲ್ಲಿ ಕಾಂತಾರ ಚಿತ್ರತಂಡಕ್ಕೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಜಿಲ್ಲಾಡಳಿತದ ಅನುಮತಿ ಇಲ್ಲದೆ ಶೂಟಿಂಗ್ ನಡೆಸಿದ ಚಿತ್ರತಂಡಕ್ಕೆ ನೋಟಿಸ್ ಕೊಡೋದಕ್ಕೆ ಶಿವಮೊಗ್ಗ ಡಿಸಿ ಸಿದ್ಧತೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಡಿಸಿ ಗುರುದತ್ ಹೆಗಡೆ ಅವರು ನಾಳೆ ನೋಟಿಸ್ ಜಾರಿ ಮಾಡ್ತಾರೆ ಅಂತ ಹೇಳಲಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಜಿಲ್ಲಾಧಿಕಾರಿ ಗುರುದತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಸಿ ಪರ್ಮಿಷನ್ ತಗೊಳ್ಳದೆ ಮಾಣಿ ಡ್ಯಾಂನಲ್ಲಿ ಶೂಟಿಂಗ್ ಮಾಡೋದಕ್ಕೆ ಹೊರಟಿದ್ರ ಕಾಂತಾರ ಚಿತ್ರತಂಡ. ಅಲ್ಲಿ ಈಗ ದೋಣಿ ಮಗುಚಿ ದುರಂತ ಆಗಿರ್ತಕ್ಕಂಥದ್ದು. ಆದ್ರೆ ಯಾರಿಗೂ ಕೂಡ ಪ್ರಾಣಾಪಾಯ ಆಗಿಲ್ಲ. ಒಂದಷ್ಟು ಕ್ಯಾಮೆರಾ ಮತ್ತೆ ಆ ದೋಣಿಯಲ್ಲಿ ತೆಪ್ಪದಲ್ಲಿ ಇಟ್ಕೊಂಡಿದ್ದಂತಹ ವಸ್ತುಗಳೇನಿದೆ ಅವೆಲ್ಲ ನೀರಿಗೆ ಬಿದ್ದಿದ್ದಾವೆ. ಅದೃಷ್ಟವಶಾತ್ ಯಾರಿಗೂ ಏನೂ ಆಗಿಲ್ಲ. ಅಕಸ್ಮಾತ್ ಏನಾದರೂ ತೊಂದರೆ ಆಗಿದ್ದಿದ್ರೆ ನಿಜಕ್ಕೂ ಅದು ಬಹಳ ದೊಡ್ಡ ಹೊಣೆಗಾರಿಕೆ ಆಗ್ತಾ ಇತ್ತು. ಹಾಗಾಗಿ ಡಿಸಿ ಪರ್ಮಿಷನ್ ಇಲ್ಲ, ಜಿಲ್ಲಾಡಳಿತದ ಪರ್ಮಿಷನ್ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಆಕ್ಚುಯಲ್ ಪರಿಸ್ಥಿತಿ ಏನಿದೆ ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಅದೇ ನಮ್ಗೆ ಪೊಲೀಸ್ ಅವರಲ್ಲಿ ವಿಸಿಟ್ ಮಾಡಿದ್ರೆ ಆ ತರದ್ದೇನು ಅವ್ರಿಗೆ ಅಲ್ಲಿ ಎವಿಡೆನ್ಸ್ ಏನಿಲ್ಲ ಅಂತ ಹೇಳಿದ್ರು ಪೊಲೀಸ್ ಅವರು ಸಹಿತ. ಬಟ್ ಇನ್ ಕೇಸ್ ವಿ ಜಸ್ಟ್ ವಾಂಟ್ ಟು ಬಿ ಸೇಫ್ ಅಷ್ಟೇ. ಅಂದ್ರೆ ಅವರು ಪರ್ಮಿಷನ್ ಏನಾದ್ರು ತಗೊಂಡಿದಾರ ಸರ್? ಅಲ್ಲ, ಅವರು ಸ್ಟೇಟ್ ಇಂದ ತಗೊಳಿದಾರೆ ಅಂತ ಹೇಳಿದ್ರಂತೆ, ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿದ್ರಂತೆ ಇವ್ರು ಹೋದಾಗ. ಸೊ ನಾಳೆ ಅದಕ್ಕೆ ನಾವು ನೋಟಿಸ್ ಪ್ರೊಡ್ಯೂಸ್ ಕೊಡ್ತೀವಿ, ಅವ್ರಿಗೆ ನೋಟಿಸ್ ಕೊಡ್ತೀವಿ. ಲೆಟ್ ದೆಮ್ ಪ್ರೊಡ್ಯೂಸ್, ನೋಡೋಣ ಅದ್ರ ಮೇಲೆ ವಿ ಕ್ಯಾನ್ ಡಿಸೈಡ್. ಅಂದ್ರೆ ನೋಟಿಸ್ ತಗೊಂಡಿದಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡಿ ಅಂತಾನ ಸರ್ ನೋಟಿಸ್? ಕರೆಕ್ಟ್. ಅವ್ರಿಗೆ ತಿಳುವಳಿಕೆ ಕೊಡೋದಕ್ಕೆ ಹೇಳ್ತಾ ಇದೀವಿ. ಅವ್ರಲ್ಲಿ ಇದಕ್ ಹೋದಾಗ ನಾವು ಸ್ಟೇಟ್ ಗವರ್ಮೆಂಟ್ ಇಂದ ತಗೊಂಡಿದ್ವಿ ಪರ್ಮಿಷನ್ ಅಂತ ಹೇಳಿದ್ರಂತೆ. ನೋಡ್ತೀವಿ ಯಾವ ತರ ಪರ್ಮಿಷನ್ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ ಚೆಕ್ ಮಾಡ್ತೀವಿ.